ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆಯಿಂದ ಇವತ್ತು ರಾಜ್ಯ ಮಟ್ಟದ ಒಂದು ಪ್ರತಿಭಟನೆಯನ್ನು, ರೈತರ ಪ್ರತಿಭಟನೆಯನ್ನು ಕೈಗೆತ್ತಿಕೊಂಡಿದ್ದೀವಿ. ರೈತರು ಮತ್ತು ಕೃಷಿ ಕಾರ್ಮಿಕರ ಪ್ರತಿಭಟನೆಯನ್ನು ಕೈಗೆತ್ತಿಕೊಂಡಿದ್ದೀವಿ. ಇವತ್ತು ರೈತರ ಬದುಕು ತುಂಬ ಕಷ್ಟ ಆಗ್ತಾ ಇದೆ. ಕೃಷಿ ದುಬಾರಿ ಆಗೋಗ್ಬಿಟ್ಟಿದೆ. ಬೀಜ, ಗೊಬ್ಬರ, ಕೀಟನಾಶಕಗಳು, ವಿದ್ಯುತ್ತು, ಆಮೇಲೆ ಲೇಬರು ಎಲ್ಲ ಕಾಸ್ಟ್ಲಿ ಆಗಿಬಿಟ್ಟಿದೆ. ಇಂಥ ಸಂದರ್ಭದೊಳಗೆ ಕೃಷಿ ವೆಚ್ಚ ಹೆಚ್ಚಾಗಿದೆ. ಆದರೆ ಕೃಷಿಯಿಂದ ಬಂದಿರತಕ್ಕಂಥ ಇಳುವರಿಗೆ ಬೆಲೆ ಇಲ್ಲ. ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಬೆಲೆ ಇಲ್ಲ. ನಾವು ಅದನ್ನು ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ, ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿ. ರೈತರು ಜೀವನ ಆಗಬೇಕಲ್ಲ, ಮಾಡ್ಕೊಂಡಿರೋ ಖರ್ಚು ವಾಪಸ್ ಬರೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅವ್ರ ಜೀವನನೂ ಆಗಬೇಕಲ್ಲ, ಅವ್ರ ಬದುಕು ಆಗಬೇಕಲ್ಲ. ಅದಕ್ಕೆ ಪೂರಕವಾಗಿ ನೀವು ಬೆಂಬಲ ಬೆಲೆ ನಿಗದಿ ಮಾಡಿ ಅಂತ ಕೇಳ್ತಿದ್ದೀವಿ. ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಇವರು ಹೇಳಿದ್ರು, ಸ್ವಾಮಿನಾಥನ್ ಅಂತಕ್ಕಂಥ ಕೃಷಿ ತಜ್ಞರ ಆಯೋಗ ಏನು ಶಿಫಾರಸು ಮಾಡಿತ್ತು, ಕೃಷಿ ವೆಚ್ಚದ ಮೇಲೆ 50% ನಾವು ಬೆಂಬಲ ಬೆಲೆಯನ್ನು ನಿಗದಿ ಮಾಡ್ತೀವಿ ಲಾಭ ಬರೋ ಹಾಗೆ ಅಂತೇಳಿ. ಅಂದರೆ ಕೃಷಿ ವೆಚ್ಚ ಪ್ಲಸ್ 50% ಲಾಭ ರೈತರಿಗೆ ಉಳಿಬೇಕು. ಆದರೆ ಇವತ್ತು ಸರ್ಕಾರ ತನ್ನ ಮಾತಿನಿಂದ ಹಿಂದಕ್ಕೆ ಸರ್ಕೊಂಡ್ಬಿಟ್ಟಾರೆ. ಮಾತು ಕೊಟ್ಟರು ಇವರು ಚುನಾವಣೆಯಲ್ಲಿ, 2014 ಚುನಾವಣೆಯಲ್ಲೂ ಮಾತು ಕೊಟ್ಟರು, 2019 ಚುನಾವಣೆಯಲ್ಲೂ ಮಾತು ಕೊಟ್ಟರು, ಈಗ ಮತ್ತೆ 2023 ಚುನಾವಣೆಯಲ್ಲೂ ಕೂಡ ಸ್ವಾಮಿನಾಥನ್ ಆಯೋಗದ ಶಿಫಾರಸ್ಸಿಗನುಗುಣವಾಗಿ ನಾವು ಬೆಂಬಲ ಬೆಲೆ ನಿಗದಿ ಮಾಡ್ತೀವಿ ಅಂತ ಹೇಳಿ ಮಾತು ಕೊಟ್ಟರು. ರೈತರು ಚಳವಳಿ ಮಾಡಿದರು. ದೆಹಲಿಯ ಹೊರವಲಯದಲ್ಲಿ ಸುಮಾರು 70 ಲಕ್ಷ 80 ಲಕ್ಷ ಜನ ರೈತರು 700 ದಿನ ಚಳವಳಿ, 700 ಅಲ್ಲ, 13 ತಿಂಗಳ ಕಾಲ 380 ದಿನ ಚಳವಳಿ ಮಾಡಿದ್ರು. ಆಗ ಅವರು ಮಾತು ಕೊಟ್ಟರು, ಇಲ್ಲ ನಾವು ಕೃಷಿ ಕಾಯ್ದೆನ ಮೀನ್ಸ್ ಸಪೋರ್ಟ್ ಪ್ರೈಸ್ ಅಂದರೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಾವು ವೈಜ್ಞಾನಿಕವಾಗಿ ನಿಗದಿ ಮಾಡ್ತೀವಿ, ಸ್ವಾಮಿನಾಥನ್ ಆಯೋಗದ ಶಿಫಾರಸ್ಸಿನಂತೆ ನಿಗದಿ ಮಾಡ್ತೀವಿ, ಅದನ್ನು ಕಾಯ್ದೆಬದ್ಧಗೊಳಿಸ್ತೀವಿ, ತಕ್ಷಣ ಖರೀದಿ ಕೇಂದ್ರ ತೆರೆದುಬಿಟ್ಟು ಕೊಂಡುಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು. ಬಟ್ ಎಲ್ಲ ಮಾತುಗಳನ್ನು ಕೈ ಬಿಟ್ಟುಬಿಟ್ಟು ಈಗ ಅವರು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ಇನ್ನೊಂದು ಹೊಸ ರಾಷ್ಟ್ರೀಯ ನೀತಿ, ಕೃಷಿ ಮಾರುಕಟ್ಟೆ ಹೊಸ ರಾಷ್ಟ್ರೀಯ ನೀತಿಯ ಜಾರಿಗೆ ತರ್ತಾ ಇದ್ದಾರೆ, ಕಾಯ್ದೆ ಮಾಡಕ್ಕೆ ಹೊರಟಿದ್ದಾರೆ. ಅದರೊಳಗೆ ಯಾವ 3 ಕರಾಳ ಕೃಷಿ ಕಾಯ್ದೆಗಳ ವಿರುದ್ಧ ರೈತರು ಹೋರಾಟ ಮಾಡಿದ್ರು, ಅವುಗಳನ್ನು ಕೈ ಬಿಡಬೇಕು ಅಂತ ಕೇಳ್ಕೊಂಡಿದ್ರು, ಆ ಕಾಯ್ದೆಗಳನ್ನು ಅವರು ಹಿಂಬಾಗಿಲಿಂದ ತರ್ತಾ ಇದ್ದಾರೆ. ಇದು ಭಾಳ ದ್ರೋಹ. ಇದು ರೈತ ದ್ರೋಹದ ಕೆಲಸ. ಇದು ಬರೀ ರೈತರಿಗೆಲ್ಲ ನ್ಯಾಯ ಮಾಡೋದು, ಗ್ರಾಹಕರಿಗೂ ನ್ಯಾಯ ಮಾಡುತ್ತೆ. ಸಮಾಜ ದ್ರೋಹಿ ಕೆಲಸನ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧ ನಾವು ಇಡೀ ದೇಶದಾದ್ಯಂತ, ಬರೀ ಕರ್ನಾಟಕದಲ್ಲ, ಇಡೀ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಪ್ರತಿಭಟನೆ ಮಾಡ್ತಾ ಬಂದಿದ್ದೀವಿ. ಫೆಬ್ರವರಿ 25 ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲಾಯಿತು, ಮಾರ್ಚ್ 3ನೇ ತಾರೀಕು ಆಂಧ್ರ ಪ್ರದೇಶದಲ್ಲಾಯಿತು, ಇವತ್ತು ಮಾರ್ಚ್ 10ನೇ ತಾರೀಕು ಪ್ರಾಯಶಃ ನಮ್ಮ ರಾಜ್ಯದ ಈ ಪ್ರತಿಭಟನೆ ಕೊನೆ ಪ್ರತಿಭಟನೆ. ಇದರಲ್ಲಿ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ಅವರೇನು ಕರಾಳ ಕೃಷಿ ಕಾಯ್ದೆಗಳನ್ನ ಹಿಂಬಾಗಿಲಿಂದ ಹೊರಟು ಕೃಷಿ ಮಾರುಕಟ್ಟೆಯ ಹೊಸ ಕರಡು ನೀತಿ ಅಂತ ಜಾರಿಗೆ ತರ್ತಾ ಇದ್ದಾರೆ, ಅದನ್ನು ಕಾಯ್ದೆ ಮಾಡಕ್ಕೆ ಹೊರಟಿದ್ದಾರೆ, ಅದನ್ನು ಕೈ ಬಿಡಬೇಕು. ಇದು ಒಂದನೇದು. ಎರಡನೇದಾಗಿ ಅವರು ವಿದ್ಯುತ್ ಕಾಯ್ದೆಯನ್ನು, ವಿದ್ಯುತ್ ಮಸೂದೆ ಇತ್ತು, ಅದನ್ನು ಕೈ ಬಿಡ್ತೀವಿ ಅಂತ ಮಾತು ಕೊಟ್ಟಿದ್ರು ಆ ಚಳುವಳಿ ಸಂದರ್ಭದಲ್ಲಿ. ಈಗ ಅದನ್ನು ಕಾಯ್ದೆ ಮಾಡಿದ್ದಾರೆ. ಅದು ಕಾಯ್ದೆ ಆದಮೇಲೆ ಖಾಸಗಿ ಅವ್ರಿಗೆ ವಿದ್ಯುತ್ತನ್ನು ಕೊಡ್ತಾರೆ. ರೈತರು ತಮ್ಮ ಪಂಪ್ ಸೆಟ್ಟಿನ ಮೇಲಿನ ಮೀಟ್ರ್ ಹಾಕ್ತಾರೆ, ಆ ಮೀಟ್ರಿಗೆ ಅನುಗುಣವಾಗಿ ದುಡ್ಡು ಕಟ್ಟಬೇಕಾಗ್ತದೆ. ಈಗಲೇ ರೈತರು ಮಾಡಿರೋ ಖರ್ಚಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾ ಇದ್ದಾರೆ. ದಿನಕ್ಕೆ 35-40 ಜನ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಇನ್ನು ಈ ಕೃಷಿ ವಿದ್ಯುತ್ ಕಾಯ್ದೆ ಬಂದುಬಿಡ್ತು ಅಂತ ಹೇಳಿದ್ರೆ ರೈತರ ಸಾವು, ದಿನನಿತ್ಯ ಸಾವು ಈಗಾಗಲೇ ದಿನನಿತ್ಯ ಆಗಿದೆ, ಅದು ಇನ್ನೂ ಹೆಚ್ಚಾಗುತ್ತೆ. ಇದನ್ನು ಕೈ ಬಿಡಬೇಕು ಅಂತ ಕೇಳ್ತಾ ಇದ್ದೀವಿ. ಇವೆರಡು ನಮ್ಮ ಮುಖ್ಯ ಬೇಡಿಕೆಗಳು. ಅದಲ್ಲದೆ ಮೂರನೇದು ಭಾಳ ಇಂಪಾರ್ಟೆಂಟು, ಬಗರುಕುಂ ಸಾಗುವಳಿ. ಸುಮಾರು 12 ಲಕ್ಷ ರೈತರು ಅಪ್ಲೈ ಮಾಡಿದ್ದಾರೆ. ನಾನು ಹೇಳೋದು ಅವರಿಗೋಸ್ಕರ ಇವರು ಅದನ್ನು ಸಕ್ರಮಗೊಳಿಸ್ಬೇಕು ಅಂತ ಅಲ್ಲ. 12 ಲಕ್ಷ ಎಕರೆ ಭೂಮಿನಲ್ಲಿ ನಾವು ಆಹಾರ ಪದಾರ್ಥ ಬೆಳೀತಾ ಇದ್ದಾರೆ. ಅದು ನಿಂತೋಯ್ತು ಅಂದರೆ ಕತೆ ಏನು ದೇಶದ್ದು? 12 ಲಕ್ಷ ಭೂಮಿನಲ್ಲಿ ಬೆಳೀತಾ ಇರ್ತಕ್ಕಂಥ ಆಹಾರ ಪದಾರ್ಥಗಳು ಜೋಳ,
ರಾಗಿ, ಗೋಧಿ, ಬೇಳೆ, ತೊಗರಿ, ಭತ್ತ ಅದು ನಿಂತೋಯ್ತು ಅಂದರೆ ನಾವು ಹೊಟ್ಟೆಗೆ ಏನು ತಿನ್ನೋಣ? ಸರ್ಕಾರ ಯೋಚನೆ ಮಾಡ್ಬೇಕದನ್ನ. ಏನೋ ರೈತರು ಅಕ್ರಮವಾಗಿ ಭೂಮಿ ಆಗ್ಲಪ್ಪ, ಅವ್ರ ಭೂಮಿ ಮಾಡದೆ ಹೋದ್ರೆ ನಿಮಗೆ ಹೊಟ್ಟೆಗೆಲ್ಲ ಊಟ ಸಿಕ್ಕುತ್ತೆ. ಆದ್ದರಿಂದ ಸ್ನೇಹಿತರೆ, ಈ ವಿಷಯಗಳ ಬಗ್ಗೆ ನಾವು ಹೋರಾಟ ಕೈಗೆತ್ತಿಕೊಂಡಿದ್ದೀವಿ. ಈ ಹೋರಾಟದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ರೈತರು ಬಂದಿದ್ದಾರೆ. ಈ ಒಂದು ಹೋರಾಟನ ಯಶಸ್ವಿಗೊಳಿಸ್ಬೇಕಂತ ಹೇಳಿ ರೈತರಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಮನವಿ ಮಾಡ್ಕೊಳ್ತೀವಿ. ತಾವೆಲ್ಲ ಬಂದಿದ್ದೀರಿ, ಮಾಧ್ಯಮದವರು, ತಮ್ಮಲ್ಲೂ ಕೂಡ ಈ ಒಂದು ಹೋರಾಟಕ್ಕೆ ಪ್ರಚಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.